ಗೀತೆಯು ಮೃತ್ಯುವಿನ ತೂರ್ಯ ಸುರವಾಗಿ ಕೇಳಿ ಬರುತ್ತಿರುವುದು. ದಯಾಮಯ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ ಅಮ್ಮ, ನಿನ್ನ ಸಲುವಾಗಿಯೇ ಕಾತರಳಾಗಿದೆ. ರಾತ್ರಿಯಲ್ಲೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ ಪರಂಪರೆಗಳು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ನಾನು ಇಂದು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿದ್ದನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರೋ ತನಕ ನಿನ್ನ ಪುತ್ರನು ಯುದ್ಧದ ಸಲುವಾಗಿ ಯಾರ ಅನುಮತಿಯನ್ನಾಗಲಿ ಅಥವಾ ಯಾರ ಸಹಾಯವನ್ನಾಗಲಿ ಬೇಡುವುದಿಲ್ಲ ತಾಯಿ. ಅದು ಅಲ್ಲದೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಮಾತೆ. ಆದರೆ ಅದು ನಿನ್ನ ಡಾಂಬಿಕ ದರ್ಶನದ ಪರಮಾವಧಿ ಎಂತಲೂ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದೆ. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿಯನ್ನು ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡ್ತೀವಿ ಎಂದು ಮಾತನಾಡುತ್ತಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪುಲವ. ಕುಮಾರ, ನನ್ನ ಮಾತನಿಗೆ ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಯುದ್ಧವು ನಿಲ್ಲಿಸಿಬಿಡು. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು ಜನನಿ. ವೀರರನ್ನು ಅಡೆದ ಮಾತೆಯಾದ ನೀನು ಕೇವಲ ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಲಾಗುವೆಯ ತಾಯಿ? ಅದು ಅಲ್ಲದೆ ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲಿಸುವೆನು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನಾಡು. ಅಮ್ಮ, ಪಾಂಡವರು ಆ ಪಾಂಡವರು ಮಾಡುವುದು ಧರ್ಮ ಸಮ್ಮತವಾದರೆ ಅಂತ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿದೆ. ಹೆಂಡತಿಗೆ ಅಪಮಾನವಾಗುವನನ್ನು ನೋಡಿಕೊಂಡು ಸಭೆಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮ ಹೊಂದಿರಲಿದ್ದಾರೆ. ಮಾನವ ಜನ್ಮ ಅಂತೂ ಮೊದಲೇ ಅಲ್ಲ. ಅಮ್ಮ, ಅಂತ ಅಪಮಾನ ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನಂತರದ ಒಬ್ಬ ಸಾಮಾನ್ಯ ದಾಸಿಗಾಗಲಿ ಬಂದಿದ್ದರೆ ನಾನು ಏನು ಮಾಡುತ್ತಿದ್ದೆ ಗೊತ್ತಾ ಜನನಿ? ಏನು ಮಾಡುತ್ತಿದ್ದೆ? ಮನಬಂಧನವನ್ನೇ ನಿರಾಕರಿಸಿ ನಮಗೆ ಸಮಗ್ರ ಪ್ರತಿಕಕ್ಷೆಯಾಗಿ ನಿಂತಿದ್ದರೂ ಸಹ ಅಪರಾಧಕ್ಕೆ ಪ್ರತಿರೋಧವನ್ನು ತೋರುತ್ತಿದೆ. ಎದುರಿಗೆ ಬಂದ ಎದುರಾಳಿಗ ಗುಂಡಿಗೆನ್ನು ಸೀಳಿ ಬಿಡುತ್ತಿದ್ದೆ. ಆದರೆ ಆ ಧರ್ಮ ದುರಿತರಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ಕೈಯಲ್ಲಾಗದ ಏಡಿಯು
ನಿಸ್ಸಹಾಯಕನು ಒಪ್ಪದಂತ ತಟಸ್ಥ ಭಾವ. ಅದಕ್ಕೆ ಅಮ್ಮ ಪಾಂಡವರನ್ನು ಕಂಡರೆ ನನಗಷ್ಟೊಂದು ದ್ವೇಷ. ನನ್ನನ್ನು ಆಶೀರ್ವದಿಸಿ ನನ್ನನ್ನು ಯುದ್ಧಕ್ಕೆ ಕಳಿಸಿಕೊಡು ತಾಯಿ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆ ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ. ನೀನದನ್ನು ಹೊಂದಲಾರೆ ಕುಮಾರ, ಹೊರಟು ಹೋಗು. ಅಮ್ಮ, ತಾಯಿಯ ವಾಕ್ಯವನ್ನು ತಿರಸ್ಕರಿಸಿದ ಎಂಬ ಅಪಕೀರ್ತಿಯು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿ ಬಿಡುವನು. ನೀನು ಆಹ್ವಾನಿಸಿದ ನಿನ್ನ ಶತ್ರುವನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿ ಅರ್ಥ ಸಿಂಹಾಸನ ವ್ರತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿ ಬದಿಯಲ್ಲಿ ಹರಿದಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹಸ್ತಿನಾವತಿ ಸುಮಂಗಲಿ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನೀನೇನು ಮಾನವನು ಇಲ್ಲ ದಾನವನು? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾ ದುರ್ದಾನವ. ದುರ್ದಾನವನಾದ ಮೇಲೆ ನಡೆಯಬೇಕಾದ ನಡೆದೇ ತೀರಬೇಕು. ಯುದ್ಧಕ್ಕೆ ಹೊರಟಿರುವ ಮಗನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು ಹೆತ್ತದ ಯಾವುದು ನನ್ನ ಕರ್ತವ್ಯ. ಬಾ ಕುಮಾರ, ಇದರಲ್ಲಿ ಮೊಣಕಾಲನ್ನು ಕುಳಿತು ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಒಂದು ಬಾರಿ ಸ್ಪರ್ಶಿಸಿದರು. ದಯಾಮಯ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯುವ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಕುಮಾರ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ. ಅಮ್ಮನ ಆಶೀರ್ವಾದದಂತೆ ಯಾರಲ್ಲಿ ಧರ್ಮ ಇರುವುದೋ ಅವರಿಗೆ ಜಯ. ಹಾಗಾದರೆ ರಣಕಂಕಣವನ್ನು ತೊಟ್ಟ ಈ ಚಲದಂತ ಮಲ್ಲನಿಗೆ ಜಯವಾಗಲೇಬೇಕು. ಇನ್ನು ಸಾವಕಾಶ ಬೇಕೆ. ಮೂಳೆಗಳಿ ರಣಬೇರಿಗಳು ದೋಷ ದಿಕ್ಕುಗಳೇ ಕಿವುಡಾಗುವಂತೆ ಬೋರ್ಗರಿಯಲ್ಲಿ ರಣಗಾಲುಗಳು. ಎಲ್ಲೆಲ್ಲೂ ನನ್ನ ಸರ್ಪಲಾಂಛನ, ನನ್ನ ಮಂಗಳದ ಮಂಗಳಕ್ಕೆ, ಆ ಪಾಂಡವರ ಮಂಗಳಕ್ಕೆ ಆಡುವೆನು ನಾಂದಿ ನಾಂದಿ ನಾಂದಿ. ಆ ಪಾಂಡವರು ಎಲ್ಲರಿಗೂ ನಾವು ಬಿಡುತ್ತದೆ. ಆ ಪಾಂಡವರು ಎಲ್ಲರಿಗೂ ನಾವು ಬಿಡುತ್ತದೆ. ನಾವು ಬಿಡುತ್ತದೆ, ನಾವು ಬಿಡುತ್ತದೆ. ಹೆಂಡತಿ ಮಾನವ ರಕ್ಷಿಸಲಾಗದ ಚಂಡ ಪಾಂಡವರ ಗುಂಡಿಗೆ ಸೇಡಿ. ಹೆಂಡತಿ ಮಾನವ ರಕ್ಷಿಸಲಾಗದ ಚಂಡ ಪಾಂಡವರ ಗುಂಡಿಗೆ ಸೇರಿ ಕೊಂಡಯ್ಯನ ತೊಂಡರಿಸಿ ರಣಕಂಡಿಗೌತನ ಮಾಡಿದುವೆ. ಕೊಂಡಯ್ಯನ ತೊಂಡರಿಸಿ ರಣಕಂಡಿಗೌತನ ಮಾಡಿದುವೆ. ಆ ಪಾಂಡವರು ಎಲ್ಲರಿಗೂ ನಾವು ಬಿಡಲು ರಣದಿ, ನಾವು ಬಿಡಲು ರಣದಿ, ನಾವು ಬಿಡಲು ರಣದಿ. la 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 la
ರಾಣಿ ಮಣಮಣಿಸೆ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇ ಓ ರಾಣಿ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ಬಾರಿನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲವು ಗರಿಯೇ ನಯನ ಕಂಗೊಳಿಸುವ ನವಿಲವು ಗರಿಯೇ ಕುಣಿಯುತ್ತ ಬಾ ರಾಗದಿ ನಲಿಯುತ್ತ ಬಾ ರಾಗದಿ ಸ್ವರ ಗೀತೆ ಆಡಿ ಮೈ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ನಲಿಸಿ ನಾವು ಆಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇ ಪ್ರಾಣೇಶ್ವರ, ದೇವಿ, ನನ್ನ ಹೃದಯಾದ ದೇವನ ದರ್ಶನಕ್ಕಾಗಿ 4 ದಿನದಿಂದಲೂ ಹಂಬಲಿಸುತ್ತಿದ್ದೆ. ಅದು ಈ ದಿನ ಲಭಿಸಿತು ಪ್ರಿಯ. ಸುಂದರಿ, ನೀನು ದೇವರ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನು ಅರ್ಪಿಸಿರುವನು ಅಂದ ಮೇಲೆ ಇನ್ನು ನನ್ನದಾಗಿ ಅದೇನು ತಾ ನೋಡಿದಿದೆ? ಉತ್ತರ ಪ್ರಿಯ, ನಿನ್ನ ಪ್ರೇಮವನ್ನು ಪ್ರತಿದಿನವೂ, ನಿನ್ನ ಹೃದಯದ ಪ್ರೇಮವನ್ನು ಪ್ರತಿದಿನವೂ. ಸ್ವಾಮಿ, ಅದಕ್ಕೆ ಅಷ್ಟೊಂದು ಅವಸರ? ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ? ಪುನಃ ಕೊಡುವ ಅಗತ್ಯವಿದೆ ಏನು? ಉತ್ತರ, ನಿನ್ನ ಪ್ರೇಮವನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ, ಕಣ್ಮಣಿಗೆ ಓ ಕಣ್ಮಣಿಗೆ ಅನುರಾಗ ದೇವತೆ, ಕಣ್ಮಣಿಗೆ ಓ ಕಣ್ಮಣಿಗೆ ಭೂಲೋಕ ಸುಂದರಿ, ಓ ಕಣ್ಮಣಿಗೆ ಓ ಕಣ್ಮಣಿಗೆ ಅನುರಾಗ ದೇವತೆ, ಕಣ್ಮಣಿಗೆ ಓ ಕಣ್ಮಣಿಗೆ ಭೂಲೋಕ ಸುಂದರಿ, ಓ ನಲ್ಲೇ ಏನೋ ಮೋಡಿ ಮಾಡಿದೆಯಲ್ಲೇ ಇಲ್ಲಿ ನಗುವಲ್ಲೇ, ಕಣ್ಮಣಿಗೆ ಓ ಕಣ್ಮಣಿಗೆ ಅನುರಾಗ ದೇವತೆ.
ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ಬಾಬಾರೆ 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 ಬಾರೆ ನನ್ನವಳೆ ಉತ್ತರ ಕಣ್ಮಣಿಯೇ ಓ ಕಣ್ಮಣಿಯೇ ಇದೇನು ನಮ್ಮ ಉದ್ಯಾನವನವೇ? ಹೇಗೆ ಹಾಡುವುದು? ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸಬೇಡಿ. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಪ್ರಾಣೇಶ್ವರ, ಪ್ರೇಮದ ಈ ಹೂಮಾಲೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಳಾಗಿ. ದೇವರು ಪ್ರಸನ್ನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ ಕುಳಿತುಕೋ ಉತ್ತರ. ಪ್ರಾಣೇಶ್ವರ, ಉತ್ತರ. ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೇನು? ಅಪರಾಧವಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಬಾರೆನ್ನ ಚೆಲುವೆ ಒಲವೇ ಕ್ಷಣವೊಂದು ಯುಗವಾಗಿದೆ. ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ. ಚೆಲುವೆ ಒಲವೇ ಕ್ಷಣವೊಂದು ಯುಗವಾಗಿದೆ. ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ. ಹೊಸದಾಗಿ
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಮೊದಲು ಹೇಳಿದು ನಮ್ಮ ಉದ್ಯಾನವನವೇ? ನಾನೇನು ಹಾಡಬೇಕೆ ಅಥವಾ ಹೋಗಬೇಕೆ? ನಿಮ್ಮ ಇಚ್ಛೆ ಏನು? ಆಡಬೇಕು ಉತ್ತರ. ಮತ್ತೆ ಇದನ್ನೆಲ್ಲ ನಿಲ್ಲಿಸಿ ಸ್ವಾಮಿ, ನನ್ನಿಂದ ಸಾಧ್ಯವಿಲ್ಲ. ಪ್ರಿಯಾ, ನಿಮ್ಮ ಪ್ರಿಯಾ ಮನಸೋತಿನಿ ಬಾರಿನ ಚೆಲುವ ಯೌವನದ ತಾರಕ್ಕೆ ನೂಕಾಡಿದೆ. ಈ ರೂಪ ಹೊಸದಾಗಿದೆ, ಯೌವನದ ತಾರಕ್ಕೆ ನೂಕಾಡಿದೆ. ಈ ರಾತ್ರಿ ನಮ್ಮ ವಶವಾಗಿದೆ, ಈ ರಾತ್ರಿ ನಮ್ಮ ವಶವಾಗಿದೆ. ಉತ್ತರ ಪ್ರಿಯಾ, ಬೇರೆಯೋಣ ಬಾರೆ ಮಧು ಮಂಚಕ್ಕೆ, ಬೇರೆಯೋಣ ಬಾರೆ ಮಧು ಮಂಚಕ್ಕೆ. ಬಾರೆನ್ನ ಚೆಲುವೆ ಒಲವೇ ಕ್ಷಣವನ್ನು ಯುಗವಾಗಿದೆ. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಕಾರ್ಯವಿದಲ್ಲ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲುಬಾಣವನ್ನು ತನ್ನಂತಿದೆ. ಇದನ್ನೊಂದು ಸಾರಿಯದೆ ಇರಿಸಲೇ? ಈ ಕೋಮಲವಾದ ಕೈಗಳಿಗೆ, ಈ ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ನಿನ್ನ ಸಖಿಯರುತ್ತಿರುವಂತ ಹೂಗಳನ್ನು ಎದೆಯೇರಿಸು. ಚಂಚಲ ಕಟಾಕ್ಷಗಳ ವರ್ಣಗಳನ್ನು ನೋಡು. ಏ ಮನೋಶಾಯಿನಿ, ನಿನ್ನ ಹೃದಯ ಮಂದಿರದಲ್ಲಿ ನನಗೆ ಆಶಯವನ್ನು ನೀಡು. ಭಕ್ತ ಮಂಡಳಿಯಿಂದ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಆನಂದ ಬಾಬಿರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಆನಂದ ಬಾಬಿರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಕಾರುಣ್ಯ ಶಿವೆ ಮಾಲ ಮಾಲೆ ಸಂಗ್ರಾಮ ಎಂದು
ನಾರಿಯ ಕೋಪ ತಾಯಿಗೆ ರೂಪ ನಾರಿಯ ಕೋಪ ತಾಯಿಗೆ ರೂಪ ಸಂಗ್ರಾಮದೊಳಿನ ಸಂಗ್ರಾಮದೊಳಿನ ಬಮ್ಮಿನಿ ಕೋಪ ಸಾಕೆಂತ ರೂಪ ಬಮ್ಮಿನಿ ಕೋಪ ಸಾಕೆಂತ ರೂಪ ಕಾರುಣ್ಯ ಸಂಪನ್ನೆ ಲಾವಣ್ಯ ಬೀಳೆ ಕಾರುಣ್ಯ ಸಂಪನ್ನೆ ಲಾವಣ್ಯ ಬೀಳೆ ಪ್ರೇಮ ಸತಿ ರಾಜಿಪೇ ರಾಜವೇ ಕೋಪವೇ ಆನಂದವಾಗಿದೆ ನಾವೇಗುವೆ ಇದು ಉಪಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರನ್ನು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಿನ ವಿಧಿಯೇ ಬೇರೆ, ಹಾಸ್ಯಮಯೇ ಗಾನಶೀಲಿಯಾದ ಉತ್ತರ ನಿರ್ಮಿಸಿದ ಆ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದೆನು. ಈಗ ವೀರ ಪತ್ನಿಯಾದ ವೀರಾಂಗಣಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಗಾನ ಕೋಗಿಲೆ ನಿನಗೆ ಹೃದಯ ರಾಣಿಯೇ ನಿನಗೆ ಗಾನ ಕೋಗಿಲೆ ಸಾಮ್ರಾಜ್ಯದ ನಾದ ಸೌಂದರ್ಯವೇ ನಿನ್ನ ಆಭರಣವೇ ಕೊನಿಸಿದೆ ತಣಿಸಿದೆ ಆಡಿನಿಂದಲೇ ಕುಣಿಸಿದೆ ತಣಿಸಿದೆ ಆಡಿನಿಂದಲೇ ಗಾನ ಕೋಗಿಲೆ ನಿನಗೆ ನೀಡಲೇ ಕಾಲಿನಲ್ಲಿ ಗಲ್ಲು ಗಲ್ಲು ಎನ್ನುತ್ತ ಕುಣಿಯುತ್ತಿದೆ. ತಿರುಗೆಜೆ ನಿನ್ನ ಕಾಲಿನಲ್ಲಿ ಗಲ್ಲು ಗಲ್ಲು ಎನ್ನುತ್ತ ಕುಣಿಯುತ್ತಿದೆ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿದನು ಮದನ. ನಮ್ಮ ಈ ಸಂಗಮಕ್ಕೆ ಆ ಸದ್ದೆ ಸೋಪಾನ. ಉತ್ತರ ಪ್ರಿಯಾ,
ಗನ ಕೋಗಿಲೆ ನಿನಗೆ ಏನ ನೀಡಲೆ ಹೃದಯ ರಾಣಿಯೇ ನಿನಗೆ ಏನ ನೀಡಲೆ ಪ್ರೇಮದ ಸಂಗಮ ಆಚರಣೆ ಸೋಮಾನ ನನ್ನಲ್ಲಿ ಕೋಪವೇ ಬೇಸರವೇ ಮತ್ತೇನು ಸ್ವಾಮಿ ಹೃದಯ ರಾಜನೇ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ಸ್ವಾಮಿ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೇ ಉತ್ತರ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ತೊಟ್ಟಕಮ್ಮನಿ ಭೂಮಿಗೆ ಬಿದ್ದರು ನನ್ನ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಶರಣದಲ್ಲಿ ಸಮರ್ಪಿಸಿದೆನು. ಉತ್ತರೆಯ ವೀರಸತಿ ಪತಿ ಆಜ್ಞೆಯವಳಿಗೆ ದೇವರ ಆಜ್ಞೆ ಅಂತಲ್ಲವೇ? ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ವಿಜಯಮಾಲೆಯಿಂದ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ ಉತ್ತರ. ನಂದವಾ ನೀಡುವಾರೆ ಪ್ರೇಮಾಮೃತವ ನೀಡದಿ ಹೀಗೆ ಓಡುವೆ ಏಕೆ? ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದಿ ಹೀಗೆ ಓಡುವೆ ಏಕೆ? ನನ್ನ ನಿನ್ನ ಪ್ರೇಮದ ಕಾವ್ಯ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಧರೆಯೊಳಗೆ. ಸ್ಥಿರವಾಗಿರಲಿ ಧರೆಯೊಳಗೆ ಮಿಲನದ ತನುಮನ ಮಿಲನದ ತನುಮನ ಬೆರೆತ ಹಾಲು ಜೇನಿನಂದದಿ ನನ್ನ ದಾಸ್ಯದಿಂದ ಬಯಸುವುದು
ಸೌಂದರ್ಯ ಸಂಗೀತದೇ ಅನ್ನಕ ನಂದವ ನೀಡು ಬಾರೆ ಮನ ಹಸಿರಿನ ಬಯಸುತ್ತದೆ ಓ ಸುಂದರಿ महारथी कबल पदाधि परिरुत महारथी कबल पदाधि परिरुत सभक्तारि पदसमक्रांत विजया जरा जवदोले श्री नररी अनुभूय परिय विजया नव बयुत कुरुग ध्वज सहित नरव विभव मुदुता हरित नव बयुत कुरुग ध्वज सहित नरव विभव मुदुता अरुण रोच कुल महाबिल किला अरुण रोच कुल महाबिल किला रूप बरिदा गुरु विजया हरि कलिका रूप बरिदा गुरु विजया हरि कलिका गुरु विजय हरि कलिका विजया जया जवदोली श्री नरवी जनभूय परिय विजया ನೋಡು ಪಾರ್ಥ ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಮಾರುತದಂತೆ ಉಲ್ಮಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೈನ್ಯದ ರಚನೆಯನ್ನು ಪರಿಶೀಲಿಸುತ್ತಿರುವನು. ಆತನ ಹಿಂದೆ ಸಿಂಧೂರಾಜ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ಅವರ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಆತನು ನಿಮ್ಮ ಪೂಜ್ಯ ಪಿತಾಮಹನು. ನೆರೆ ಕೂದಲಿನಿಂದ ತುಂಬಿದ ಅಧಿಕಾರದ ಮುಕುಟವು ಬೆಳಗುತ್ತಿರುವುದು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾನ್ ಪುರುಷನಿಗೆ ವಂದಿಸು ಪಾರ್ಥ. ನಿನ್ನ ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ ವಿಚಲಿತನಾದೆಯಲ್ಲ? ಏನು ಹೇಳಿದೆ ಪರಮಾತ್ಮ? ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಅರ್ಜುನ, ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ, ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ ಪಥವ
ಪ್ರತ್ಯಂಗಗಳಲ್ಲೂ ಧಾರಣ ಜ್ವಾಲೆಯು. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡುತ್ತಿರುವುದು. ಗಾಂಡೀವವು ಕೈಯಿಂದ ಕಳಚಿತು, ನಿಲ್ಲಲು ತ್ರಾಣವಿಲ್ಲ. ಏನು ಹೇಳಲಿ ಪರಮಾತ್ಮ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ಈ ಗುರು ಹಿಂಸೆಗೆ ಕೈ ಹಾಕಲಾರೆನು. ನನಗೆ ಈ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು ದೇವ. ಅರ್ಜುನ, ಇಂತಹ ವಿಷಮಾನುಸಾರ ಭಾವದಲ್ಲಿ ಈ ರೀತಿಯಾದ ಕಶ್ಮಲ ಭಾವವು ನಿನ್ನಲ್ಲಿ ಏಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವಿಯ? ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಇತ್ತ ನೋಡು, ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರುವು. ಈ ಗುರು ಹೊದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತೆ ನನಗೆ ಶ್ರೇಯಸ್ಕರು. ಸ್ವಜನ ವಧೆಯು ಸಮ್ಮತವಿಲ್ಲ ದೇವ. ಯಾರನ್ನು ಹೊದಿಸುವುದು ಪಾರ್ಥ? ಹಳಿವಿಲ್ಲದ ಆತ್ಮವನ್ನು ಹೊದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ಆತ್ಮವನ್ನು ಆಶ್ರಯಿಸುವನು. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಈ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಇರುವುದು ಪಾರ್ಥ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನು ಬೇಕಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ತಿಳಿಯಿತೆ? ಈ ಯುದ್ಧ ಧರ್ಮಯುದ್ಧ. ಈ ಯುದ್ಧದಿಂದ ನಿವೃತ್ತರಾದರೆ ಸ್ವಧರ್ಮ ಪಾಲನೆಯಲ್ಲೂ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಬೇಡ. ಪರಮಾತ್ಮ, ಈ ನಿನ್ನ ದಿವ್ಯ ವಾಣಿಯಿಂದ ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಹಸ್ತಿನಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವಧರ್ಮಂ ಧರ್ಮರಕ್ಷಕನಾಗಿರೇ ಧರ್ಮರಕ್ಷಕನಾಗಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸಕ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಉತ್ತರವನ್ನು ಕರುಣಿಸು ಮಹಾದೇವ. ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವೆವು, ಮುಂದೆಯೂ ಮಾಡುವೆವು. ಆದರೆ ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ಅವುಗಳನ್ನು ತಿಳಿಯುವ ಬಗೆಯಾದರೂ ಹೇಗೆ? ಉತ್ತರವನ್ನು ಕರುಣಿಸುದೇವ. ನಾನು ಮಾಯಾರೂಪಿ, ದರಿದ್ರ ಎನಿಸಿ ವಿಶ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಅಗ್ನಿಮಯವೆನಿಸಿ ಪ್ರಾಣಿಗಳಿಂದ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು. ಆಕಾಶವೆನಿಸಿ ಚಲಿಸುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ರುದ್ರರಲ್ಲಿ ಶಂಕರನು, ವೇದಗಳಲ್ಲಿ ಸಾಮು. ನನ್ನ ವಿಭೂತಿಗಳು ಅಗಂಡ್ಯ, ಅನಂತ. ಅದರಲ್ಲಿ ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವು. ಈ ದಿವ್ಯವಾಣಿಯಿಂದ ನನ್ನ ಮೋಹವು ನಾಶವಾಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುದೇವ. ತಥಾಸ್ತು ಪಾರ್ಥ.
ಎಂತಹ ಭಯಂಕರವಾದ ರೂಪವಿದು. ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರೆ. ಹೇ ಯೋಗೀಶ್ವರ, ಮಲವು ಚಂಚಲದಿ ಗತ್ತಲೆಯಾಗಿ ಬೆಳಗು ನೀನಾಗಿ ಚಿರಚಿತ್ತವಾಯ್ತೋ ದೇವಾ. ಕರಮಿ ಪರೆಯೋ ಕರುಣಾ ಸೌಮ್ಯ ರೂಪವತೋ ಶರಣು ಶರಣು ಗಿರಿಧಾರಿ ಗಿರಿಧಾರಿ ಶರಣರ ಪೊರೆಯ ಜೀವದ ನಿಧಿಯೇ ಶರಣರ ಪೊರೆಯ ಜೀವದ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಸತಿಯ ಕರುಣಿಸುನಿ ರಾಧಾರಮಣ ಮುಕ್ತಿಯ ಕರುಣಿಸುನಿ ಪರಮಾತ್ಮ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಪರಮಾತ್ಮ. ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನು ಪಾಮರರೆಂಗಳು ಮಾಡು ಕೃಪೆಯನು ಪಾಮರರೆಂಗಳು ಭೀಕರ ರೂಪದ ಬೇಗೆಯ ಸಹಿತೆ ಭೀಕರ ರೂಪದ ಬೇಗೆಯ ಸಹಿತೆ ಶರಣರ ಪರೆಯ ಜೀವದ ನಿಧಿಯೇ ಅದು ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸುನಿ ರಾಧಾರಮಣ ಮುಕ್ತಿಯ ಕರುಣಿಸುನಿ. ಭಯವನ್ನು ಬಿಡುವ ಪ್ರಾಣಸಕ, ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಯ ಧರ್ಮಸ್ಯ हरित्राणाय साधूनां धर्मसंस्थापनार्थाय संभवामि युगे युगे ಸಾಗರದ ಮಧ್ಯದಲ್ಲಿ ಗಂಭೀರ ಜಲರಾಶಿಯ ನಡೆಯುವ ನಿನ್ನ ನೌಕೆಯು ನಿನ್ನ ಮನಸ್ಸು ಶಾಂತವಾಗಲಿ. ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟರಾಗದಂತೆ ನಾನು ಕರುಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಆಯುಧಗಳನ್ನು, ಒಳಗಿಸುವ ರಣಕಾಳೆಯನ್ನು. Bye.
ಅಶ್ವತ್ಥಾಮರು ಎದರದೆ ನೀನು ಕದನವ ಮಾಡೈ ಎದರದೆ ನೀನು ಕದನವ ಮಾಡೈ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಗುರುಕುಲ ಕಳ್ಳಂಕ ಸ್ವರೂಪರವರು ಗುರುಕುಲ ಕಳ್ಳಂಕ ಸ್ವರೂಪರವರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ನಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲಾಲ ಜಯ ಮಂಗಳವರ ಗುಣ ಶ್ರೀಲಾಲ ಜಯ 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 ಜೈ ಜೈ ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ जगन्माया प्रभु जगन्माया प्रभु जगन्माया प्रभु नारायण जगन्माया प्रभु जगन्माया प्रभु जगन्माया प्रभु नारायण जगन्मायावतारने जय प्रभुवर निलया रंजित प्रलया प्रभुवर निलया रंजित प्रलया प्रभुवर निलया रंजित प्रलया प्रभुवर निलया रंजित प्रलया कंजदलापति पालितु श्रीपति कंजदलापति पालितु श्रीपति कंज सुलोचन जय 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 नारायण जगन्माया प्रभु जगन्माया प्रभु जगन्माया प्रभु नारायण जगन्माया पदारण जय जय इंदिरारमण गोविंद पदारम देविय पादारविंद गोविंद सद्गुरुविन पादारविंद गोविंद श्री कृष्ण परमात्मन पाधारिविंद गोविंद जया नमः पार्वती पतिये श्री लक्ष्मी पटालपति कलाम की सद्गुरु की श्री कृष्ण परमात्मा की हनुमान की श्री रामचंद्र प्रभु की बोलो भारत माता की।